ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಕೋಟ್ಯಾಳ ಗ್ರಾಮದ ರೈತರ ಹಣೆಬರವೇ ಸರಿಯಿದ್ದಂತಿಲ್ಲ. ಕಾಲುವೆ ಒಡೆದ ಪರಿಣಾಮ ಗ್ರಾಮದ 30 ಎಕರೆಗೂ ಅಧಿಕ ಕೃಷಿ ಭೂಮಿಗೆ ನೀರು ನುಗ್ಗಿದ್ದು, ಸಾಲ ಸೋಲ ಮಾಡಿ ಬೆಳೆ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಕಳೆದ 20 ದಿನಗಳಿಂದ ಜಮೀನುಗಳಲ್ಲಿ ನೀರು ನಿಂತಿದ್ದು, ಅಪಾರ ಪ್ರಮಾಣದ ಬೆಳೆ ಕೊಳೆಯೋದಕ್ಕೆ ಶುರು ಮಾಡಿದೆ. ಸಾಲ ಮಾಡಿ ಬೆಳೆ ಬೆಳೆದಿದ್ದ ರೈತರೀಗ ಕಣ್ಣೀರು ಹಾಕುವಂತಾಗಿದೆ. ಗ್ರಾಮದಲ್ಲಿ ಹಾಯ್ದು ಹೋಗಿರುವ ಕೆಬಿಜೆಎನ್ ಕಾಲುವೆ ಒಡೆದು ಹೋಗಿದೆ. ಕಿನಾಲ್ ಹೊಡೆದ್ರಿ ಸರ್, ಯಾರು ಒಬ್ಬರು ಹೊಣಿಕಿಲ್ರಿ, ನಮ್ಗೆ ಹಾಕೋತಾರ್ರಿ, ಬೇಲ್ ನುಕ್ಸಾನ ಐತಿ ಎಲ್ಲ ರೀ. ಇದಕ್ಕೆ ಯಾರು ಬರೋವಲ್ರಿ ಸರ್. ಒಂದು 15 ದಿನ ಮೇಲೆ ಸರ್. ಕಬ್ಬು ನೀರಾಗೈತಿ, ಗೊಂಜಾಳ ಹೋಗೈತಿ ರೀ, ತೊಗರಿನೂ ಹೋಗೈತಿ ರೀ. ಇದಕ್ಕೆ ಯಾರೋ ಪರಿವಾರನ ಕೊಡೋದು ಬೇಡ. ನಮ್ಗೆ ಅದು ಮರು ಮುಚ್ಕೋದು, ಯಾರು ಮುಚ್ಕೋದು, ನಮ್ಗೆ ಮುಚ್ಕೋತಾರೆ. ನಾವು ಹೊಟ್ಟಿಗಿಲ್ಲ ನಾವು ಕೂತೀವಿ ರೀ. ಅಂಥದ್ರಾಗ ನನಗೆ ಕಿನಾಲ್ ಮುಚ್ಚುತ್ತಾರೆ ನನಗೆ ಅಂತ ಬದಲಾಗ. ಗೋರ್ಮೆಂಟ್ದಾರು ಏನು ಮಾಡಬ್ರಾನ್ರಿ ತಗದ ಓರಿ, ಗೋರ್ಮೆಂಟ್ದಾರು ಮಾಡ್ಬೇಕಿಲ್ರಿ ತಗದ. ನಾವು ಒಂದು ರೈತರು ಹೇಗೆ ಮಾಡ್ಬೇಕಂತ ಹೇಳಿ ನೀವು. ಮಂದಿ ಒಂದು 25 ಮಂದಿ ಹಾಕಿರ್ಬೇಕ್ರಲ್ಲ ಸರ್.